ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ. ಗೃಹಲಕ್ಷ್ಮಿ ಯೋಜನೆಯಲ್ಲೂ ಹಗರಣವಾಗಿದೆಯಾ ಎಂದು ಬಿಜೆಪಿಯವರ ಅನುಮಾನ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಎಂಬ ಆರೋಪ. 10,000 ಬಾಕಿ ಜಮಾ ಆಗಬೇಕಂತೆ. ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಮತ್ತೊಂದಡಿಯಲ್ಲಿ ಸತತ ಮತ್ತೆ ಗಗನಕ್ಕೇರುತ್ತಿರುವ ಚಿನ್ನದ ಬೆಲೆ. ನೀವು ಕೂಡ ಚಿನ್ನ ಖರೀದಿ ಮಾಡಲು ಯೋಚನೆ ಮಾಡುತ್ತಿದ್ರೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಮತ್ತೊಂದಡಿಯಲ್ಲಿ ರಾಜ್ಯಾದ್ಯಂತ ಮತ್ತೊಮ್ಮೆ ಸಾರಿಗೆ ಸಂಘಟನೆಯಿಂದ ಮತ್ತೆ ಪ್ರತಿಭಟನೆ. ರಾಜ್ಯಾದ್ಯಂತ ಬಸ್ ಬಂದ್ ಮಾಡುವ ನಿರ್ಧಾರ ಯಾವಾಗಿಂದ ಶುರು, ಏನಿದು ಮಾಹಿತಿ ಎಲ್ಲವನ್ನು ಕೂಡ ನೋಡೋಣ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯಲ್ಲಿ ಶಾಸಕ ಯತ್ನಾಳ್ ಅವರ ಅಬ್ಬರದ ಭಾಷಣ. 2028ಕ್ಕೆ ನಾನೇ ರಾಜ್ಯದ ಮುಖ್ಯಮಂತ್ರಿ, 11 JCB ಪೂಜೆ ಮಾಡಿ ಪ್ರಮಾಣ ಸ್ವೀಕರಿಸುತ್ತೀನಿ ಎಂದು ವೇದಿಕೆ ಮೇಲೆ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಮಧ್ಯೆ ಆರೋಶಕ್ ಅವರ ಎದುರೇ ನಾನೇ ನಿಜವಾದ ವಿರೋಧ ಪಕ್ಷದ ನಾಯಕ ಎಂದು ಸದನದಲ್ಲಿ ಯತ್ನಾಳ್ ಅವರು ಗುಡುಗಿದ್ದಾರೆ. ಯಾಕೆ, ಏನಾಯಿತು ನೋಡೋಣ ಸ್ನೇಹಿತರೆ. ಇನ್ನು ಇದೇ ಮಧ್ಯೆ ಬಿಜೆಪಿಯವರು ದ್ವೇಷ ಭಾಷಣದ ಪಿತಾಮಹರು ಎಂದು DK ಶಿವಕುಮಾರ್ ಅವರ ಹೇಳಿಕೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಜಮಾ ಆಗಿದೆ ಕಮೆಂಟ್ ಮಾಡಿ. ಇದೀಗ ಗೃಹಲಕ್ಷ್ಮಿಯರಿಗೆ ಒಟ್ಟು 5 ಕಂತು ಜಮಾ ಆಗುವುದು ಬಾಕಿ ಉಳಿದಿದೆಯಂತೆ. ಅಂದರೆ ಸ್ನೇಹಿತರೆ, 10,000 ರೂಪಾಯಿ ಇದುವರೆಗೆ ಜಮೆ ಆಗಿಲ್ಲ. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಎಂದು ಬಿಜೆಪಿಯವರು ಆರೋಪ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಗರಣ ಏನಾದರೂ ನಡೆದಿದೆ ಎಂಬ ಒಂದು ಅನುಮಾನವನ್ನ ಬಿಜೆಪಿ ವ್ಯಕ್ತಪಡಿಸಿದೆ. ಇದಕ್ಕೆ ಕಾರಣವೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ವಿಚಾರದಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿರುವ ತಪ್ಪು ಮಾಹಿತಿ. ಯಾಕಂದ್ರೆ ಸ್ನೇಹಿತರೆ, ಬಿಜೆಪಿಯ ಶಾಸಕ ಮಹೇಶ ತೆಂಗಿನಕಾಯಿ ಅವರು ದಾಖಲೆಗಳ ಸಮೇತ ಸದನದಲ್ಲಿ ಹಣ ಬಿಡುಗಡೆ ಆಗದಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸದನದಲ್ಲಿ ಈ ಒಂದು ಹಿಂದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆಗಸ್ಟ್ ತಿಂಗಳವರೆಗಿನ ಕಂತನ್ನ ಬಿಡುಗಡೆ ಮಾಡಿದ್ದೇವೆ ಎಂದಿದ್ರು. ಆದರೆ ಆಗಸ್ಟ್ ವರೆಗೆ ಬಿಡುಗಡೆ ಮಾಡಿದ್ರು, ಎಲ್ಲ ತಿಂಗಳ ಕಂತು ಜಮಾ ಆಗಿಲ್ಲ ಎನ್ನುವುದು ಒಂದು ಮಾಹಿತಿಯಾಗಿದೆ. ಹೌದು ಸ್ನೇಹಿತರೆ, ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಯಜಮಾನಿಯ ಖಾತೆಗೆ 2,000 ರೂಪಾಯಿ ಜಮೆ ಮಾಡುವುದಾಗಿ ಕಾಂಗ್ರೆಸ್ ಭರವಸೆ ನೀಡಿತ್ತು. ಆದರೆ ಇದೀಗ ಬಿಜೆಪಿ ಶಾಸಕ ಮಹೇಶ ತೆಂಗಿನಕಾಯಿಯವರ ಆರೋಪ ಮತ್ತು ದಾಖಲೆಗಳ ಪ್ರಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಫಲಾನುಭವಿಗಳ ಖಾತೆಗೆ ಜಮೆನಾಗಿಲ್ಲ. ಹೌದು, ಮತ್ತು ಇದು ಖಚಿತವಾಗಿದೆ ಸ್ನೇಹಿತರೆ. ಇದೇ ಮಧ್ಯೆ ಆ ಒಂದು ಹಣ ಎಲ್ಲಿಗೆ ಹೋಗಿದೆ ಎಂದು ಬಿಜೆಪಿಯವರು ಇದೀಗ ಪ್ರಶ್ನೆ ಮಾಡಿದ್ದಾರೆ. ಹೌದು, ಸದನದಲ್ಲಿ ಗದಗ, ಹಾವೇರಿ ಸೇರಿ ಒಟ್ಟು 3 ಜಿಲ್ಲೆಗಳ ದಾಖಲೆಗಳನ್ನು ಬಿಜೆಪಿಯವರು ಕೊಟ್ಟಿದ್ದು, ಸಚಿವರು ಈ ಒಂದು ಹಿಂದೆ ಹಣ ಬಿಡುಗಡೆ ಆಗಿದೆಯಾ ಎಂದು ಕೇಳಿದಾಗ ಆಗಿದೆ ಎಂದಿದ್ರು. ಹಾಗಾದರೆ ಆ 5,000 ಕೋಟಿ ರೂಪಾಯಿ ಎಲ್ಲಿ ಹೋಯಿತು ಎಂದು ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಒಂದು ವಿಚಾರ ಭಾರಿ ವಿವಾದವಾಗುತ್ತಿದ್ದಂತೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಜೆಪಿ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆಗದೆ ಸಂಕಷ್ಟಕ್ಕೆ ಸಿಲುಕಿರುವುದನ್ನು ನೋಡಿದಂತ ಸಿಎಂ ಸಿದ್ದರಾಮಯ್ಯರು ತಕ್ಷಣವೇ ಮಧ್ಯಪ್ರವೇಶಿಸಿ ಬಹುಶಃ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಮಾಹಿತಿಯ ಕೊರತೆ ಇರಬಹುದು, ಒಂದು ವೇಳೆ ಈ ಹಣ ಬಿಡುಗಡೆ ಆಗಿಲ್ಲವೆಂದರೆ ನಾನು ಬಿಡುಗಡೆ ಮಾಡಿಸುತ್ತೇನೆ ಎಂದು ಸಿಎಂ ಅವರು ಭರವಸೆ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ 4,000 ರೂಪಾಯಿ ಮತ್ತು ಇತ್ತೀಚಿನ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ 6,000 ರೂಪಾಯಿ ಸೇರಿ ಒಟ್ಟು 10,000 ರೂಪಾಯಿ ಜಮೆ ಆಗಬೇಕು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಈಗ ಇದೇ ಮಧ್ಯೆ ಚಿನ್ನ ಪ್ರಿಯರಿಗೆ ಒಂದು ಶಾಕಿಂಗ್ ಮಾಹಿತಿ. ಹೌದು ಸ್ನೇಹಿತರೆ, ಚಿನ್ನ ಖರೀದಿ ಮಾಡಬೇಕು ಎಂದು ಯೋಜನೆ ಹಾಕಿಕೊಂಡಿದ್ರೆ ತಕ್ಷಣವೇ ನೀವು ಖರೀದಿ ಮಾಡಬಹುದು. ಯಾಕಂದ್ರೆ ಆರ್ಥಿಕ ತಜ್ಞರ ಪ್ರಕಾರ 2026ರಲ್ಲಿ ಚಿನ್ನವು ಅಭೂತಪೂರ್ವ ಏರಿಕೆ ಕಾಣಲಿದೆಯಂತೆ. ಹೌದು, ಈ ಒಂದು ಹಿಂದೆ ಯಾವುದೇ ಸಭೆ ಸಮಾರಂಭ ಮಾಡಬೇಕಾದ್ರೆ ಖರ್ಚು ಅಷ್ಟೊಂದು ಆಗುತ್ತಿರಲಿಲ್ಲ. ಅದರಲ್ಲೂ ಮದುವೆ ಸಮಯದಲ್ಲೂ ಕೂಡ ಬಂಗಾರಕ್ಕಿಂತ ಇತರೆ ಬೇರೆ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತಿದ್ದವು. ಆದರೆ ಇದೀಗ ಬಂಗಾರ ಬೆಲೆ ದುಬಾರಿಯಾಗಿದ್ದು ಬಂಗಾರಕ್ಕೇನೆ ಅತಿ ಹೆಚ್ಚು ಖರ್ಚು ಮಾಡಬೇಕಾಗಿದೆ. ಇನ್ನು ದಿನೇ ದಿನೇ ಬಂಗಾರದ ಬೆಲೆ ಇನ್ನಷ್ಟು ಏರಿಕೆಯೂ ಕೂಡ ಕಾಣುತ್ತಿದೆ. ಹೌದು, ಇಂದು ಕಮ್ಮಿ ಆಗಬಹುದು, ನಾಳೆ ಕಮ್ಮಿ ಆಗಬಹುದು ಎಂದೆಲ್ಲ ಆಸೆಯಲ್ಲಿದ್ದವರಿಗೆ ದಿನ ಹೋದಂತೆ ನಿರಾಸೆ ಆಗ್ತಾ ಇದೆ. ಈಗ ಮತ್ತೆ ಚಿನ್ನದ ಬೆಲೆ ಭಾರಿ ಏರಿಕೆ ಕಂಡಿದೆ. ಹೌದು ಸ್ನೇಹಿತರೆ, 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ ಬೆಲೆ ಡಿಸೆಂಬರ್ 15ರ ಪ್ರಕಾರ 13,473, ಅಂದರೆ ಡಿಸೆಂಬರ್ 14ಕ್ಕೆ ಹೋಲಿಸಿದರೆ 82 ರೂಪಾಯಿ ಪ್ರತಿ ಗ್ರಾಮ್ನಲ್ಲಿ ಏರಿಕೆ. 10 ಗ್ರಾಮ್ಗೆ 820 ರೂಪಾಯಿ ಏರಿಕೆ, 100 ಗ್ರಾಮ್ಗೆ 8,200 ರೂಪಾಯಿ ಏರಿಕೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು, ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕು ಎಂದು ಯೋಚನೆ ಹಾಕಿಕೊಂಡಿದ್ರೆ ಈ ಸಮಯದಲ್ಲಿ ಚಿನ್ನ ಖರೀದಿ ಮಾಡಿದರೆ ಇದೊಂದು ಒಳ್ಳೆಯ ಒಂದು ವ್ಯಾಪಾರವೆಂದು ಹೇಳಲಾಗುತ್ತೆ. ಯಾಕಂದರೆ ಸ್ನೇಹಿತರೆ, ಜನವರಿ ಆರಂಭದಿಂದ ಚಿನ್ನದ ಬೆಲೆ ಭಾರಿ ಏರಿಕೆ ಆಗುತ್ತೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದು 2026 ಮುಗಿಯುವಷ್ಟರಲ್ಲಿ 1.5 ಲಕ್ಷ ಗಡಿ ದಾಟುವ ಸಾಧ್ಯತೆ ಇದೆ ಎಂದು ಕೂಡ ಅಂದಾಜು
ಅಂದಾಜು ಮಾಡಲಾಗಿದೆ. ಇನ್ನು ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಏರಿಕೆ ಆಗಬೇಕು ಅಥವಾ ಕುಸಿತವಾಗಬೇಕು? ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ನೋಡೋಣ. ಶೀಘ್ರವೇ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಪ್ರತಿಭಟನೆ ಬಿಸಿ ಮುಟ್ಟಿಸಲಿದ್ದಾರೆ. ಹೌದು ಸ್ನೇಹಿತರೆ, ಮತ್ತೆ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ. ಹೌದು, ರಾಜ್ಯ ಸರ್ಕಾರ ಈ ಒಂದು ಹಿಂದೆ ನಡೆಸಿದಂಥ ಸಾಲು ಸಂಧಾನ ಸಭೆಗಳು ವಿಫಲವಾದ ಹಿನ್ನೆಲೆಯಲ್ಲಿ ರಾಜ್ಯದ ಸಾರಿಗೆ ನೌಕರರು ಮತ್ತೊಮ್ಮೆ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಹೌದು, ಬೇಡಿಕೆಗಳಿಗೆ ಸರ್ಕಾರ ಸ್ಪಷ್ಟ ಭರವಸೆ ನೀಡದ ಕಾರಣ ಆಕ್ರೋಶಗೊಂಡ ನೌಕರರು ಮತ್ತೊಮ್ಮೆ ಹೋರಾಟ ತೀವ್ರಗೊಳಿಸುವುದಾಗಿ ಘೋಷಣೆ ಮಾಡಿದ್ದು, ವೇತನ ಪರಿಷ್ಕರಣೆ, ಬಾಕಿ ಭತ್ಯೆ ಪಾವತಿ ಬಿಡುಗಡೆ, ಸೇವಾ ಭದ್ರತೆ ಸೇರಿ ಹಲವು ಪ್ರಮುಖ ಬೇಡಿಕೆ ಕುರಿತು ಸರ್ಕಾರದೊಂದಿಗೆ ಹಲವು ಸುತ್ತಿನ ಚರ್ಚೆ ಮಾಡಿದ್ರು. ಇದುವರೆಗೆ ಸರ್ಕಾರ ಯಾವುದೇ ಒಪ್ಪಂದಕ್ಕೆ ಬಂದಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾವು ಹೋರಾಟಕ್ಕೆ ಇಳಿಯುವ ತೀರ್ಮಾನ ತೆಗೆದುಕೊಂಡಿದ್ದೇವೆ ಎಂದು ಸಾರಿಗೆ ನೌಕರರ ಸಂಘಟನೆಗಳು ಸರ್ಕಾರಕ್ಕೆ ಮಾಧ್ಯಮಗಳ ಮುಂದೆ ಎಚ್ಚರಿಕೆ ಕೊಟ್ಟಿದೆ. ಅಂದಹಾಗೆ ಸ್ನೇಹಿತರೆ, ಡಿಸೆಂಬರ್ 15ರಿಂದಲೇ ಸಾರಿಗೆ ಸಂಘಟನೆಗಳು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಹೌದು, ಇದರ ಪರಿಣಾಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಅಂದಹಾಗೆ ಸ್ನೇಹಿತರೆ, ಏಕಕಾಲಕ್ಕೆ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಮಾಡುತ್ತಿಲ್ಲ. ಈ ಬಾರಿ ಸಂಘಟನೆಗಳು ಸೋಮವಾರದಿಂದ ಹಂತವಾಗಿ ಪ್ರತಿ ಡಿಪೋಗೆ ಹೋಗಿ ಮುಷ್ಕರದಲ್ಲಿ ಭಾಗಿಯಾಗುವಂತೆ ಮನವಿ ಮಾಡುತ್ತಿದ್ದು, ವಿಧಾನಸಭಾ ಅಧಿವೇಶನ ಮುಗಿಯುವವರೆಗೆ ಹಂತವಾಗಿ ಪ್ರತಿಭಟನೆ ಮಾಡಲು ಸಾರಿಗೆ ನೌಕರರ ಸಂಘಟನೆಗಳು ನಿರ್ಧಾರ ಮಾಡಿದ್ದು, ವಿಧಾನಸಭಾ ಅಧಿವೇಶನ ಮುಗಿಯುತ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವ ನಿರ್ಧಾರವನ್ನ ಈ ಬಾರಿ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಸ್ನೇಹಿತರೆ, ಈಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ. ಈ ಒಂದು ಅಧಿವೇಶನ ಮುಗಿಯುತ್ತಿದ್ದಂತೆ ರಾಜ್ಯಾದ್ಯಂತ ಮತ್ತೆ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ. ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ಲೈಕ್ ಮಾಡಿ, ಮತ್ತು ಇದೇ ರೀತಿ ಮಾಹಿತಿ ಬೇಕಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿ ನೋಡೋಣ. 2028ಕ್ಕೆ ನಾನೇ ಮುಖ್ಯಮಂತ್ರಿ, 11 JCB ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸುತ್ತೀನಿ ಎಂದು ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಅವರು ಭರ್ಜರಿ ಭಾಷಣ ಮಾಡಿದ್ದಾರೆ. ಹೌದು, ನಾನು ಉತ್ತರ ಕರ್ನಾಟಕ ಬಗ್ಗೆ ಸದನದಲ್ಲಿ ಮಾತನಾಡುವಾಗ ಅಲ್ಲಿ ಯಾವನು ಅಡ್ಡ ಬರ್ತಾನೆ, ನಮ್ಮ ಸಮಸ್ಯೆ ಅವನಿಗೇನು ಗೊತ್ತು, ಸುಮ್ಮನೆ ಅಡ್ಡ ಬರ್ತಾರೆ ನನ್ನ ಮಕ್ಕಳು ಎಂದು ಶಾಸಕ ಶಿವಲಿಂಗೇಗೌಡ ಅವರ ಹೆಸರನ್ನ ಹೇಳದೆ ಶಾಸಕ ಯತ್ನಾಳ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಬೆಳಗಾವಿಯ ಅಥಣಿಯಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ಭಾಗವಹಿಸಿ ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ. ಸದನದಲ್ಲಿ ನಾನು ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಮಾತನಾಡುವಾಗ ಅಲ್ಲಿ ಯಾವನು ಅಡ್ಡ ಬರ್ತಾನೆ, ನಾನು ಯಲ್ಲಮ್ಮನ ಗುಡ್ಡದಲ್ಲಿ ಮುಲ್ಲಾನ ಕೆಲಸ ಏನು ಅಂತ ಕೇಳಿದೆ, ಇಂಥವುದಕ್ಕೆಲ್ಲ ನಾನು ಹೆದರೋದಿಲ್ಲ, ನೀವು 1 ಸಲ ಅಲ್ಲ 10 ಸಾರಿ ಉಚ್ಚಾಟನೆ ಮಾಡಿದ್ರು JCB ನಾವು ತರುತ್ತೇವೆ ಎಂದು ಸವಾಲನ್ನು ಹಾಕಿದ್ದಾರೆ ಸ್ನೇಹಿತರೆ. ಇದೇ ಮಧ್ಯೆ 2028ರಲ್ಲಿ ತಾವೇ ಮುಖ್ಯಮಂತ್ರಿ ಆಗುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ ಯತ್ನಾಳ್ ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿ ಪ್ರಮಾಣ ವಚನ ಸ್ವೀಕರಿಸುವ ವಿಧಾನವನ್ನು ಕೂಡ ಸ್ವತಃ ವೇದಿಕೆ ಮೇಲೆ ವಿವರಿಸಿದ್ದಾರೆ. ಹೌದು, 2028ರಲ್ಲಿ ವೋಟಿಂಗ್ ನನಗೆ ಆಗುತ್ತೆ, ನಾನೇ CM ಆಗುತ್ತೇನೆ, CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನ 11 JCBಗಳನ್ನು ಪೂಜೆ ಮಾಡುತ್ತೇನೆ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಂದು ಕೊಠಡಿ ಒಳಗೂ ಹೋಗುತ್ತೇನೆ ಎಂದು ಯತ್ನಾಳ್ ಅವರು ಹೇಳಿದ್ದಾರೆ. ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ, ನಾನು ರಾಜ್ಯದ ಮುಖ್ಯಮಂತ್ರಿ ಆದರೆ ಗಣಪತಿ ಮೇಲೆ ಕಲ್ಲು ತೂರಿದರೆ ಢಮ್, ಶಿವಾಜಿ ಮಹಾರಾಜರ ಮೆರವಣಿಗೆ ಮೇಲೆ ಕಲ್ಲು ಒಗೆದರೆ ಢಮ್, ರಾಮನ ಬಗ್ಗೆ ಕೊಯ್ಕ್ ಅಂದ್ರೂ ಕೂಡ ಢಮ್ ಎಂದು ವೇದಿಕೆ ಮೇಲೆ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇತ್ತೀಚೆಗೆ ವಿಧಾನಸಭಾ ಸದನದಲ್ಲೂ ಕೂಡ ಶಾಸಕ ಯತ್ನಾಳ್ ಅವರು ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರೆದುರೇ ನಾನೇ ನಿಜವಾದ ವಿರೋಧ ಪಕ್ಷದ ನಾಯಕ ಎಂದು ಕೂಡ ಗುಡುಗಿದ್ದಾರೆ. ಹೌದು, ಸದನದಲ್ಲಿ ನಿಜವಾದ ವಿರೋಧ ಪಕ್ಷದ ನಾಯಕ ಎಂದರೆ ಅದು ನಾನೇ ಎಂದು ವಿಜಯಪುರ ಶಾಸಕ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ನೇಹಿತರೆ, ವಿಧಾನಸಭೆಯಲ್ಲಿ ಕುರ್ಚಿಯನ್ನ ಬದಲಾವಣೆ ಮಾಡಿದ್ದಕ್ಕೆ ಯತ್ನಾಳ್ ಅವರು ಗರಂ ಆಗಿದ್ದಾರೆ. ಹಿರಿಯ ನಾಯಕನಾಗಿರೋ ನನಗೆ ಹಿಂದಕ್ಕೆ ಯಾಕೆ ಹಾಕಿದ್ದೀರಿ, ಇದು ಯಾವ ನ್ಯಾಯ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನ ಶಾಸಕ ರಂಗನಾಥ್ ಎನ್ನುವರು ಮಧ್ಯಪ್ರವೇಶಿಸಿ ಯತ್ನಾಳ್ ಅವರನ್ನ ಬಿಜೆಪಿಯವರು ಅನಾಥರನ್ನಾಗಿ ಮಾಡಿಬಿಟ್ಟಿದ್ದಾರೆ, ಅವರ ಜೊತೆ ನಾವು ನಿಲ್ಲುತ್ತೇವೆ ಎಂದು ಕಾಲೆಳೆದಿದ್ದಾರೆ. ಇದೇ ಮಧ್ಯೆ ಸ್ಪೀಕರ್ UT ಖಾದರ್ ಅವರು ಕೂಡ ಮಧ್ಯಪ್ರವೇಶ ಮಾಡಿ, ರಾಜಕೀಯದಲ್ಲಿ ಸೀನಿಯರ್ ಜೂನಿಯರ್ ಏನೂ ಇಲ್ಲ, ಅಧಿಕಾರದಲ್ಲಿದ್ದಾಗ ಸೀನಿಯರ್, ಇಲ್ಲಿದ್ದಾಗ ಜೂನಿಯರ್, ಶಾಸಕರ ಸಂಖ್ಯಾಬಲ ನೋಡಿಕೊಂಡು ಸೀಟು ಕೊಡಲಾಗುತ್ತೆ, ನಿಮಗೆ ಬೇಕಾದಾಗ ನೀವು ಇಲ್ಲಿ ಇರುತ್ತೀರಾ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ಯತ್ನಾಳ್ ಅವರು ಮಾತನಾಡಿ, ಬೇಕಾದಾಗ ಅಂತ ಏನೂ ಇಲ್ಲ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಸದನದಲ್ಲಿ ನಿಜವಾದ ವಿರೋಧ ಪಕ್ಷಕ ನಾಯಕ ಅಂದ್ರೆ ಅದು ನಾನೇ, ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ, ಯಾವ CM ಮನೆಗೂ ಕೂಡ ನಾನು ಹೋಗಿಲ್ಲ ಎಂದು ಹೇಳುವ ಮೂಲಕ ಆರೋಶಕ್ ಅವರೆದುರು ನಾನೇ ನಿಜವಾದ ವಿರೋಧ ಪಕ್ಷದ ನಾಯಕ ಎಂದು ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಕೊನೆಯ ಮಾಹಿತಿಗೆ ಹೋಗೋಣ. ಬಿಜೆಪಿಯವರು ದ್ವೇಷ ಭಾಷಣದ ಪಿತಾಮಹರು ಎಂದು DK ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಕಿಡಿಕಾರಿದ್ದಾರೆ. ಜಾತಿಗಳು ಧರ್ಮಗಳ ಮಧ್ಯೆ ದ್ವೇಷ ಬಿತ್ತುವ ವೈಯಕ್ತಿಕ ನಿಂದನೆಯ ಪಿತಾಮಹರೇ ಬಿಜೆಪಿಯವರು. ಸಂವಿಧಾನ ಆಶಯ ಪ್ರಕಾರ ಅವರು ನಡೆದುಕೊಳ್ಳಲಿ,
ಸಂವಿಧಾನಕ್ಕೆ ಗೌರವ ಕೊಡುವ ಇಚ್ಛೆಯವರಿಗಿದ್ರೆ ಅದನ್ನು ಅವರು ಪಾಲಿಸಲಿ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಮಾಧ್ಯಮಗಳ ಮುಂದೆ ಮಾತನಾಡಿದಂತೆ ಇವರು ದ್ವೇಷ ಭಾಷಣ ಮಾಡದೇ ಹೋದರೆ ಸಮಸ್ಯೆನೇ ಇರುವುದಿಲ್ಲ, ಅದಕ್ಕಾಗಿಯೇ ನಾವು ಹೊಸ ಮಸೂದೆ ಜಾರಿಗೆ ತರುತ್ತಿದ್ದೇವೆ. ದ್ವೇಷ ಭಾಷಣದ ವಿರುದ್ಧ ನಮ್ಮ ಶಾಸನ ಸಂವಿಧಾನ ರಕ್ಷಣೆ ಮಾಡುತ್ತೆ, ಅದಕ್ಕಾಗಿ ಈ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ನಡುವೆ ನೆಹರು ಮತ್ತು ಇಂದಿರಾ ಗಾಂಧಿ ಅವರು ಮತ ಕಳ್ಳತನ ಮಾಡಿದ್ದಾರೆ ಎಂಬ ಅಮಿತ್ ಶಾ ಹೇಳಿಕೆಗೆ ತಿರುಗೇಟು ಕೊಟ್ಟಂತ ಡಿ.ಕೆ. ಶಿವಕುಮಾರ್ ಅವರು ಅಮಿತ್ ಶಾ ಅವರು ಈ ಬಗ್ಗೆ ಕನಿಷ್ಠ ಜ್ಞಾನ ಹೊಂದಿರಬೇಕು, ಅವರ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಬಳಸಲಾಗುತ್ತಿತ್ತು, ಹೀಗಿರುವಾಗ ಮತ ಕಳ್ಳತನ ಮಾಡುವುದಾದರೂ ಹೇಗೆ ಸಾಧ್ಯ ಎಂದು ಡಿ.ಕೆ. ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಸದ್ಯಕ್ಕೆ ಇಷ್ಟಾಯ್ತು ಸ್ನೇಹಿತರೆ, ಈ ಎಲ್ಲ ಮಾಹಿತಿಗಳು ಇಷ್ಟವಾಯ್ತಾ? ವಿಡಿಯೋ ನೀವೇನಾದರೂ ಪೂರ್ತಿಯಾಗಿ ನೋಡಿದರೆ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ.